ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಶ್ರೀಮತಿ ಸೋನಿಯಾ ಗಾಂಧೀಜಿಯವರು, ರಾಹುಲ್ ಗಾಂಧೀಜಿಯವರು ಅವರು ಮಾರ್ಗದರ್ಶನದಂತೆ ನಮ್ಮ KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ಜಿಯವರು, ಹಾಗೆ ಅವ್ರ ಮಾರ್ಗದರ್ಶನದಂತೆ ವೈ ಸೈಯದ್ ಅಹಮದ್ ಜಿಯವರು ನಮ್ಮ ಮೈನಾರಿಟಿ ಅಲ್ಪಸಂಖ್ಯಾತರ ಘಟಕದ ರಾಜ್ಯ ಅಧ್ಯಕ್ಷರು ಅವರ ಸೂಚನೆಯಂತೆ ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ನಾವು ಮಧ್ಯಾಹ್ನದ ಒಂದು ಹೊತ್ತಿನ ಊಟದ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಈ ಕಾರಣ ಏನಂತ ಹೇಳಿದರೆ, ಈ ಕೋವಿಡ್ ಸಂಕಟದಲ್ಲಿ ಪೌರ ಕಾರ್ಮಿಕರಾಗಿರ್ಬೋದು, ಈ ಭಿಕ್ಷಕರಾಗಿರ್ಬೋದು, ಫುಟ್ಪಾತ್ ವ್ಯಾಪಾರಸ್ಥರಾಗಿರ್ಬೋದು, ಬಡ ರೋಗಿಗಳಾಗಿರ್ಬೋದು, ಅವರಿಗೆಲ್ಲರಿಗೂ ಸಹ ನಾವು ಉತ್ತರ ಕನ್ನಡ ಜಿಲ್ಲೆಯಿಂದ ಇವತ್ತು ನಾವು ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಿದ್ದೀವಿ. ನಮಗೆ ಸೂಚನೆಯಂತೆ ನಾವು ಹಲವಾರು ಕೋವಿಡ್ ಸಂಕಟದಲ್ಲಿ ಇರಬೇಕಾದ್ರೆ ಆಕ್ಸಿಜನ್ ಆಗಲಿ, ಕೋವಿಡ್ ಶೀಲ್ಡ್ ನೋಂದಣಿ ಮಾಡೋದಾಗಲಿ, ಹಾಗೆ ಫುಡ್ ಕಿಟ್ ಕೊಡೋದಾಗಲಿ, ರೇಷನ್ ಕಿಟ್ ಕೊಡೋದಾಗಲಿ, ಅನೇಕ ಆಂಬ್ಯುಲೆನ್ಸ್ ದೊರಕಿಸಿ ಕೊಡೋದಾಗಲಿ, ಯಾವುದೇ ಒಂದು ಸರ್ಕಾರದ ಲೆವೆಲಲ್ಲಿ ಆಗದೆ ಹೋಗಿದ್ದ ಕೆಲಸವನ್ನು ನಾವು ICU ಬೆಡ್ಡನ್ನು ಮ್ಯಾಂಗ್ಳೂರಿನಲ್ಲಿ, ಹುಬ್ಬಳ್ಳಿಯಲ್ಲಿ, ಧಾರವಾಡದಲ್ಲಿ, ಕಾರವಾರದಲ್ಲಿ, ಶಿವಮೊಗ್ಗದಲ್ಲಿ ಫೋನ್ ಮಾಡಿ ಅವರಿಗೆ ICU ಬೆಡ್ಡಿನ ವ್ಯವಸ್ಥೆ, ಅತಿ ಬಡವರಿಗೆ ಇಂಥ ಅನುಕೂಲವನ್ನು ನಾವು ಮಾಡಿದ್ದೀವಿ. ಇವತ್ತು ಫುಡ್ಡನ್ನು ಹಂಚಿದ್ದೀವಿ ಕೆಲವರಿಗೆಲ್ಲ, ನಾವು ಅನೇಕರಿಗೆ. ಹಾಗಾಗಿ ನಮಗೇನು ಸೂಚನೆ ಕೊಟ್ಟಿದ್ದರು ಅದರ ಪ್ರಕಾರ ಇವತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬುಧವಾರ 9ನೇ ತಾರೀಕಿಗೆ ಎಲ್ಲರಿಗೂ ಸಹ ನಾವು ಫುಡ್ಡನ್ನು ವಿಸ್ತರಣೆಯನ್ನು ಮಾಡಿದ್ದೀವಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಈ ಸಂದರ್ಭದಲ್ಲಿ ಈಗ ಈಗಾಗಲೇ ಮಾಧ್ಯಮದ ಮೂಲಕ ತಾವು ಎಲ್ಲ ತಿಳ್ಕೊಂಡಿದ್ದೀರಿ. ಭಟ್ಕಳ ನಮ್ಮ ಇಡೀ ದೇಶವ್ಯಾಪಿ ಸರ್ಕಾರದ ಒಂದು ಸರಿಸಮಾನವಾಗಿ ಅದಕ್ಕಿಂತಲೂ ಹೆಚ್ಚಿಗೆ ಕೋವಿಡ್ ಸಂಕಷ್ಟಕ್ಕೊಳಗಾದವರ ಜೊತೆ ಸ್ಪಂದಿಸ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ವತಿಯಿಂದ ಔಷಧಿ ಇರ್ಬೋದು, ಊಟ ಇರ್ಬೋದು, ದಿನಸಿ ಕಿಟ್ ಇರ್ಬೋದು, ಆಕ್ಸಿಜನ್ ಕೊಡುವಂಥದ್ದು ಇರ್ಬೋದು, PPE ಕಿಟ್ ಇರ್ಬೋದು, ಎಲ್ಲನೂ ಕೊಡ್ತಾ ಬಂದಿದ್ದೀವಿ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಸೋನಿಯಾ ಗಾಂಧಿಯವರ ನಿರ್ದೇಶನದಂತೆ KPCC ಅಧ್ಯಕ್ಷರಾದ DK ಶಿವಕುಮಾರ್ ಅವರ ನಿರ್ದೇಶನದಂತೆ ಉತ್ತರ ಕನ್ನಡದಲ್ಲೂ ಕೂಡ ನಾವು ಎಲ್ಲ ಸೇವೆಗಳನ್ನು ಕೋವಿಡ್ ಸಂಬಂಧಪಟ್ಟ ಹಾಗೆ ನಾವು ಮಾಡ್ತಾಯಿದ್ದೀವಿ. ಅದೇ ರೀತಿ ಇವತ್ತು ಉತ್ತರ ಕನ್ನಡದ 14 ಬ್ಲಾಕ್ನಲ್ಲಿ ಏನು ಕೋವಿಡ್ ಪೇಷಂಟ್ಗೆ ಈಗಾಗಲೇ ನಾವು ಭಟ್ಕಳ ತಾಲೂಕು ಆಸ್ಪತ್ರೆಯಲ್ಲಿ ಆಹಾರವನ್ನು ಕೊಟ್ಟು ಬಂದಿದ್ದೀವಿ, ಊಟವನ್ನು ಕೊಟ್ಟು ಬಂದೀವಿ, ಫಲವನ್ನು ಕೊಟ್ಟು ಬಂದಿದ್ದೀವಿ. ಅದೇ ರೀತಿ ಭಟ್ಕಳ ಮುನ್ಸಿಪಾಲ್ಟಿ ಪೌರ ಕಾರ್ಮಿಕರಿಗೂ ಕೂಡ ನಾವು ಇವತ್ತು ಊಟ ಮತ್ತು ಉಪಹಾರವನ್ನು ಕೊಟ್ಟು ಫಲವನ್ನು ಕೊಟ್ಟಿದ್ದೇವೆ. ಹಾಗಾಗಿ ಈ ಒಂದು ಕೆಲಸವನ್ನು ನಮ್ಮ ಅಲ್ಪಸಂಖ್ಯಾತ ವಿಭಾಗದ ಅಧ್ಯಕ್ಷ ಅಬ್ದುಲ್ ಮಜೀದ್ ಶೇಖ್ ಅವರು ತಮ್ಮ ವೈಯಕ್ತಿಕ ಸ್ವಂತ ಇದರಿಂದ ಖರ್ಚಿನಿಂದ ಮಾಡಿದ್ದಾರೆ. ಅವರಿಗೆ ಪಕ್ಷದ ಪರವಾಗಿ ನಾನು ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೂ ಇದೇ ರೀತಿ ನಮ್ಮ ಸೇವೆ ಪಕ್ಷದ ವತಿಯಿಂದ ಮುಂದುವರಿತಾ ಇದೆ. ಇದು ಕೋವಿಡ್ಗೆ ಅಷ್ಟೇ ಅಲ್ಲ, ಬೇರೆ ಯಾವುದೇ ರೀತಿ ತೊಂದರೆಗೊಳಗಾದವ್ರಿಗೂ ಕೂಡ ನಾವು संकष्टक्ಕೊಳಗಾದವರಿಗೆ ಅವರ ಸಂಕಷ್ಟದಲ್ಲಿ ನಾವು ಭಾಗಿಯಾಗ್ತಾ ಇದ್ದೇವೆ, ಅವರಿಗೆ ಸ್ಪಂದಿಸ್ತೇವೆ ಅಂತ ಹೇಳಿ ನಿಮ್ಮ ಮೂಲಕ हमसे जुड़े रहने के लिए हमारे चैनल फ़िक्रो खबर टीवी को सब्सक्राइब करें, वीडियो को लाइक और शेयर करें। मज़ीद खबरों के लिए लॉगिन करें फ़िक्रोखबर.com।